ಚಿಂತಾಮಣಿ ಉಪವಿಭಾಗದಿಂದ ಡಿವೈಎಸ್ಪಿ ಮುರಳೀಧರ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ಚಿಂತಾಮಣಿ ಉಪವಿಭಾಗದಿಂದ ವರ್ಗಾವಣೆಯಾಗಿದ್ದ ಡಿವೈಎಸ್ಪಿ ಪಿ ಮುರಳೀಧರ್ ಅವರು ಕಳೆದ 2 ವರ್ಷ 7 ತಿಂಗಳಿಂದ ಚಿಂತಾಮಣಿ ಡಿವೈಎಸ್ಪಿಯಾಗಿ ಕರ್ತವ್ಯ ನಿರ್ವಹಿಸಿ ಇದೀಗ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಉಪವಿಭಾಗಕ್ಕೆ ವರ್ಗಾವಣೆಗೊಂಡಿದ್ದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸೆ, ಸಹಾಯಕ ರಕ್ಷಣಾಧಿಕಾರಿ ಜಗನ್ನಾಥ್ ರೈ, ಇಒ ಆನಂದ್ ಸೇರಿದಂತೆ ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿ, ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿದರು. ಹಾಗೂ ತಂಡದಿಂದ ಮತ್ತೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ದಯವಿಟ್ಟು ಒಬ್ಬರಾದ ನಂತರ ಇವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಸರ್, ನಿಮ್ಮ ಕೈ ಸ್ವಲ್ಪ ಹಿಂದೆ ತಗೊಳ್ಳಿ ಸರ್. ಹಂಗೆ ನಮ್ಮ ವಿಭಾಗದ ಇವರೆಲ್ಲ ಕಲೆಕ್ಟ್ ಮಾಡ್ಕೊಂಡು ಚಿಂತಾಮಣಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೂತ್ಕೊಬೇಕು. ಇನ್ನು ಮುಂದಿನ ಅಂತ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಮೊನ್ನೆ ಸಾಹೇಬರು ಮಾತಾಡಬೇಕು. ಅದೇ ರೀತಿ ನಮ್ಮ ನೆಚ್ಚಿನ SP ಸಾಹೇಬರಿದ್ದಾರೆ, ಅವರು ಸಹ ಮಾತಾಡುವಂಥ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಸನ್ಮಾನ ಮಾಡಿ ಆಶೀರ್ವಾದಬೇಕಂತ ಸ್ವಲ್ಪ ಅಲ್ಲ ಸ್ವಲ್ಪ ಸೈಡ್ ಮುಂದೆ ನೋಡಿ ಆತ್ಮೀಯವಾಗಿ ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದ ತಿಳಿಸ್ತಾ ಆಯ್ತಣ್ಣ. ಸ್ವಲ್ಪ ಸೈಡಿಂದ ಸ್ವಲ್ಪ ಎಲ್ಲ ಸಾರ್ವಜನಿಕರು ಆಸೀನರಾಗಬೇಕು. ನಮ್ಮ ಎಲ್ಲ ಸಿಬ್ಬಂದಿಗಳು ಸಹ ಆಸೀನರಾಗಿರ್ತಕ್ಕಂಥ ಬೀಡಸೀನ ಮತ್ತು ತಂಡದವರಿಂದ ಆತ್ಮೀಯವಾಗಿ ವರ್ಗಾವಣೆಗಿರ್ತಕ್ಕಂಥ ನಮ್ಮ DSP ಸಾಹೇಬರಿಗೆ ಹೂವಿನ ಮಳೆ ಸುರಿಯುವ ಮೂಲಕ ಪುಷ್ಪಗುಚ್ಛವನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸ್ತಾ ಇದ್ದಾರೆ. ಎಲ್ಲರೂ ಜೋರು ಚಪ್ಪಾಳೆಯೊಂದಿಗೆ ಬೀಳ್ಕೊಡುಗೆ ಮಾಡಿಕೊಂಡಿದ್ದೀರಿ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೂತ್ಕೊಬೇಕು. ನಮ್ಮ ಸಿಬ್ಬಂದಿಯವರು ಅವನ್ನೆಲ್ಲ ಕೂರ್ಸೋದಕ್ಕೆ ಮತ್ತೆ ವ್ಯವಸ್ಥೆ ಸನ್ಮಾನವನ್ನು ಮಾಡ್ತಕ್ಕಂಥ ಹೊರತುಪಡಿಸಿ ದಯವಿಟ್ಟು ಎಲ್ಲರೂ ಆಸೀನರಾಗಿ, ಮತ್ತೆ ಮಾಡೋರಿಗೆ ಅವಕಾಶ ಮಾಡಿಕೊಡಿ. ಮಾಡಿರೋರು ದಯವಿಟ್ಟು ಆಸೀನರಾಗಿ. ಅದೇ ರೀತಿ ನಮ್ಮ ಹೆಚ್ಚಿನ ಕಾರ್ಯಕ್ರಮದ ನಂತರ ಎಲ್ಲ ತಮ್ಮಲ್ಲಿ ಕೋರ್ತಾ ಇದ್ದೇವೆ. ಸಂಘಟನೆಯ ಪ್ರಮುಖರಿಂದ ಮಾನ್ಯ DSP ಸಾಹೇಬರಿಗೆ ಆತ್ಮೀಯವಾಗಿ ಕಾಣಿಕೆಯನ್ನು ನೀಡುತ್ತಾ ಕಾರ್ಯಕ್ರಮದ ಅದೇ ರೀತಿ ಚಿಂತಾಮಣಿ ಗೃಹರಕ್ಷಕ ದಳದ ಮುಖಂಡರಾಗಿರ್ತಕ್ಕಂಥ ತಾಲೂಕು ಅಧಿಕಾರಿಯಾಗಿರ್ತಕ್ಕಂಥ ಶ್ರೀ ಅಶ್ವಥ್ ಮತ್ತು ಸೀನಪ್ಪ ವತಿ ತಂಡದವರಿಂದ ಮಾನ್ಯ DSP ಸಾಹೇಬರಿಗೆ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ದಯವಿಟ್ಟು ಸನ್ಮಾನ ಮಾಡಿದವರು ಆಸೀನರಾಗಬೇಕು. ದಯವಿಟ್ಟು ಜಾಗ ಮಾಡಿಕೊಡಿ ಬೇರೆಯವರಿಗೆ. ಎಲ್ಲರೂ ಕೂತ್ಕೊಬೇಕು. ಕಾರ್ಯಕ್ರಮಕ್ಕೆ ಮುಕ್ತಾಯದ ನಂತರ ಉಪಹಾರದ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ ಅಂತ ಬೀಳ್ಕೊಡುಗೆ ಮಾಡಿಕೊಡ್ತಾ ಇದ್ದಾರೆ. ಊರ್ವಾಡಿ ಬಾಬು ಮತ್ತು ತಂಡದವರಿಗೆ ಇಲಾಖೆಯ ಪರವಾಗಿ ಆತ್ಮೀಯ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಸ್ವಲ್ಪ ಸೈಡಿಂದ ಮತ್ತು ತಂಡದಿಂದ ನಮ್ಮ ಕದ್ರೇಗೌಡ ಮತ್ತು ತಂಡದಿಂದ ನನ್ನ DSP ಸಾಹೇಬರಿಗೆ ಆತ್ಮೀಯವಾಗಿ ಸನ್ಮಾನ ಮಾಡುವ ಮೂಲಕ ಬೀಳ್ಕೊಡುಗೆ ಮಾಡ್ತಾರೆ. ಹೂವಿನ ಹಾರವನ್ನು ಹಾಕುವುದರ ಮೂಲಕ ಮೊನ್ನೆ DSP ಸಾಹೇಬರಿಗೆ ಆತ್ಮೀಯವಾಗಿ ಬೀಳ್ಕೊಡುಗೆ ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ಚಿಂತಾಮಣಿ ರೂರಲ್ SP ಆದಂತಹ ಚಂದ್ರ ಅವರಿಂದ ಆತ್ಮೀಯವಾಗಿ ಬೀಳ್ಕೊಡುಗೆ. ಸರ್, ಮತ್ತು DR ಅಧಿಕಾರಿ ಮತ್ತು ಸಿಬ್ಬಂದಿ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಮತ್ತು ಬೀಳ್ಕೊಡುಗೆ ಕಾರ್ಯಕ್ರಮ ಇದೆ. ಅದೇ ರೀತಿ ಚಿಂತಾಮಣಿ ಉಪವಿಭಾಗದಿಂದ ಮತ್ತು ಈ ಕಡೆ ನೋಡಿ ಪ್ರಭು ಮತ್ತು ತಂಡದಿಂದ DSP ಸಾಹೇಬರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅವರಿಗೆ ಮೇಡಮ್ ಸ್ವಲ್ಪ ಅದೇ ರೀತಿ ಚಿಂತಾಮಣಿ ಸಿಬ್ಬಂದಿ ಮತ್ತು ಸಿಬ್ಬಂದಿಯವರ ಮಕ್ಕಳು ಕ್ವಾರ್ಟರ್ಸ್ ಇದ್ದಾರೆ. ಅವರೆಲ್ಲ ಮತ್ತೆ ಈ ಕಡೆ ಬನ್ನಿ, ಹಿಂದೆ ಬನ್ನಿ, ಫೋಟೋ ತಗೊಳ್ತಾರೆ. ಹಿಂದೆ ಬನ್ನಿ. ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ
ಸಾರ್ವಜನಿಕರು ಎಲ್ಲ ದಲಿತ ಮುಖಂಡರು ವಿವಿಧ ಸಂಘಟನೆಯ ಮುಖಂಡರು ನಮ್ಮ ಮಾನ್ಯ DSP ಸಾಹೇಬರಿಗೆ ದಯವಿಟ್ಟು ಅವಕಾಶ ಮಾಡಿಕೊಡಿ, ದಾರಿ ಮಾಡಿಕೊಡಿ. ನಮ್ಮ ಯುವ ಸರ್ ಅಂತ ಆನಂದ್ ಸರ್ ಅವರು ನಮ್ಮ ಮಾನ್ಯ DSP ಸಾಹೇಬರಿಗೆ ಆತ್ಮೀಯವಾಗಿ ಸನ್ಮಾನ ಮಾಡಿ ಮುಂದೆ ನೋಡಿ. ವರ್ಗಾವಣೆಯಾಗಿದ್ದಾರೆ. ಅವ್ರಿಗೂ ಸಹ ನಮ್ಮ ಚಿಂತಾಮಣಿ ಉಪವಿಭಾಗದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದಿಂದ ಹಾಗೂ ಅವರ ನೆಚ್ಚಿನ DR ಸ್ವಲ್ಪ ಸೈಡು ಇಲ್ಲ. ಧನ್ಯವಾದಗಳು. ಅದೇ ರೀತಿ ನಮ್ಮ DR ಅಧಿಕಾರಿ ಮತ್ತು ಬನ್ನಿ ನಮ್ಮ ಸಶಸ್ತ್ರ ಪಡೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ನಮ್ಮ ಮಾನ್ಯ SP ಸಾಹೇಬರ ನೇತೃತ್ವದಲ್ಲಿ ನಮ್ಮ ಹೆಚ್ಚಿನ RP ಆಗಿರ್ತಕ್ಕಂಥ ಶ್ರೀ ಮಹದೇವ್ ವತನಿ ಸರ್ ಮತ್ತು ನಮ್ಮ DSP ಸಾಹೇಬ್ ಅವರಿಗೆ ಆತ್ಮೀಯವಾಗಿ ಸನ್ಮಾನ ಮುಂದೆ ನೋಡಿ ಸರ್, ಹಂಗೆ ಮಾಡಿಕೊಡ್ತಾ ಇದ್ದಾರೆ. ಮುಂದೆ ನೋಡಿ ಸರ್. ಎಲ್ಲ ಬನ್ನಿ. ಮಹದೇವ್ ವತನಿ ಸರ್ ನಮ್ಮ ಸಿಬ್ಬಂದಿಯವರು ನಮ್ಮ ಈ ಒಂದು ಸರಳ ಕಾರ್ಯಕ್ರಮದ ಸೇರ್ಪಡೆ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಅಂದಿಸಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮಹದೇವ ವತನಿ ಸರ್ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೂ ಆತ್ಮೀಯವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಎಲ್ಲ ಅಧಿಕಾರಿಗಳು ಬರಬೇಕು ಹಿಂದೆ. ನಮ್ಮ ಸಿಬ್ಬಂದಿಯವರು ಜಾಗ ಮಾಡಿಕೊಡಿ ದಯವಿಟ್ಟು. DR ಸಿಬ್ಬಂದಿ ಬನ್ನಿ ಸರ್, ಈ ಕಡೆ ಯಾರು ಇದ್ದೀರ ಬನ್ನಿ. ನಮ್ಮ DR ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ಅವಕಾಶ ಮಾಡಿಕೊಡಿ ಸರ್, ಬನ್ನಿ ಈ ಕಡೆ. ಸ್ಥಳಗಳನ್ನು ಮಾಡಬೇಕು ಸರ್, ಇಲ್ಲಿ ನೋಡಿ ಸರ್. ದಯವಿಟ್ಟು ನಮ್ಮ ಸಿಬ್ಬಂದಿಯವರು ಎಲ್ಲಾದ್ರೂ ಕೂರಿಸ್ಬೇಕು, ನೀವು ಕೂತ್ಕೊಳ್ಬೇಕು. ಕಾರ್ಯಕ್ರಮ ಇನ್ನೂ ಅರ್ಧ ಇದೆ. ದಯವಿಟ್ಟು ಕೂತ್ಕೊಳ್ರಿ ಎಲ್ಲ ಈ ಕಡೆ ಬನ್ನಿ. ನಮ್ಮ ಸಿಬ್ಬಂದಿಯವರು ಚಲಪತಿ ಮುಂದಾಜು ಕರೆಯಕ್ಕಾಗಲ್ಲ, ದಯವಿಟ್ಟು ಆಸೀನರಾಗಿ. ಮತ್ತೆ ನಮ್ಮ ಸಿಬ್ಬಂದಿಯವರು ಯಾರಿಗೂ